ಈಗ ಪನ್ನೀರಿಗೆ ಸರಿಯಾಗಿ ಖಾರ ಉಪ್ಪು ಮಸಾಲೆ ಪದಾರ್ಥ ಎಲ್ಲ ಹಿಡ್ಕೊಂಡಿದೆ. ಗರಂ ಮಸಾಲೆ ಹುರಿದು ತೆಗೆದ ನಂತರ ಹಾಗೆ ಎಲ್ಲ ತಯಾರಿ ಮಾಡಿಟ್ಕೊಂಡಿದ್ದೆ ಒಂದು ತಟ್ಟೆಯಲ್ಲಿ. ಈಗ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹುರಿದು ತಗೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಗರಂ ಮಸಾಲೆ ತಗೊಂಡಿದ್ದೀನಿ. ಬೇಳೆ ಸೊಪ್ಪು, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಬಿರಿಯಾನಿ ಎಲೆ, ಕಾಳು ಮೆಣಸನ್ನು ಮೊದಲಿಗೆ ನಾನು ಇದನ್ನು ಹುರಿದು ತಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹುರ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹುರಿದಾಯಿತು. ಈಗ ತೆಗಿತೀನಿ. ಈಗ ಶುಂಠಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೆ, ಅದನ್ನು ಇದರಲ್ಲೇ ಹಾಕ್ತೀನಿ. ಹಾಂ ಹಾಕ್ತೀನಿ. ಸ್ವಲ್ಪ ಕಾಜು ತಗೋತೀನಿ. ಇದೆಲ್ಲವನ್ನು ಸ್ವಲ್ಪ ಹುರ್ಕೊಳ್ತೀನಿ. ಈಗ ಇದನ್ನು ಈ ಪ್ಲೇಟಿಗೆ ತಗೊಳ್ತೀನಿ. ಈಗ ಹುರಿದಿಟ್ಟಿರೋಂಥ ಮಸಾಲೆಯನ್ನು ಇದಕ್ಕೆ ಹಾಕೋತೀನಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ತೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ದು ತಗೋತೀನಿ ಮಸಾಲೆಯನ್ನು. ಗ್ರೇವಿಗೆ ಈಗ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ ಮನೆಯಲ್ಲಿ ಮಾಡಿಟ್ಟಿದ್ದು, ಸಿಡಿ ಮೆಣಸು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕಲರಿಗೋಸ್ಕರ ಹಾಕ್ಕೊಳ್ತೀನಿ. ಸ್ವಲ್ಪ ಪ್ಯಾಕೆಟ್ದು ಬೇಕಿದ್ದರೆ ಗರಂ ಮಸಾಲೆ ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಪನ್ನೀರನ್ನು ಹಾಕ್ಕೊಳ್ತೀನಿ. ಈಗ ಪನ್ನೀರಿಗೆ ಸರಿಯಾಗಿ ಖಾರ ಉಪ್ಪು ಮಸಾಲೆ ಪದಾರ್ಥ ಎಲ್ಲ ಹಿಡ್ಕೊಂಡಿದೆ. ನಾನು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಸೇರಿಸ್ಕೊಳ್ತೀನಿ. ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ